ದೆಹಲಿಗೆ ಹೋಗಿದ್ರು DCM ಸಾಹೇಬರು. ಅಲ್ಲಿಂದ ನಗು ಮುಖದಲ್ಲಿ ವಾಪಸ್ ಬಂದಿದ್ದಾರೆ. ಸೊ ಬೆಂಗಳೂರಿಗೆ ಬಂದ ನಂತರ ಏರ್ಪೋರ್ಟ್ನಲ್ಲಿ DK ಶಿವಕುಮಾರ್ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ. ನಾನು ಯಾರು ವರಿಷ್ಠರನ್ನ ಭೇಟಿ ಮಾಡಿಲ್ಲ. ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ. ನಮಗೆ ಕಾವೇರಿ ತೀರ್ಪು ಆ ತಾಯಿ ಮೇಕೆದಾಟು ಮಾಡಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ನಮಗೆ ಮತ್ತು ತಮಿಳುನಾಡಿಗೆ ಇಬ್ಬರಿಗೂ ಶಕ್ತಿ ಕೊಟ್ಟಿದೆ. ಅವ್ರಿಗೆ ನೀರು ಕೊಡಬೇಕು, ನಿಮ್ದು ಕೆಲಸ ನೀವು ಮಾಡಿ ಅಂತ ಹೇಳಿದೆ. ಸೊ ವಾಟರ್ ಕಮಿಷನ್ CWC ಅವ್ರಿಗೆ ಆಥರೈಸೇಷನ್ ಇದೆ, ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಟೈಮ್ ಲೈನ್ ಇದೆ. ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಶ್ಯಾಮ್ ದಿವಾನ್ನ ಭೇಟಿ ಮಾಡಿದ್ದೆ. ಅಡ್ವೊಕೇಟ್ ಜನರಲ್ಲು ಮೊನ್ನೆ ದೆಹಲಿಗೆ ಬಂದಿದ್ರು. ಕಪಿಲ್ ಸಿಬ್ಬಲ್ ಅವ್ರ ಕಾರ್ಯಕ್ರಮಕ್ಕೂ ಹೋಗಿದ್ದೆ. ಅಲ್ಲೂ ಎಲ್ಲ ಲಾಯರ್ಗಳು, ಕೆಲವು ಜಡ್ಜಸ್, ಫಾರ್ಮರ್ ಜಡ್ಜಸ್ ಅಂದ್ರೆ ಅವರೆಲ್ಲ ಬಂದಿದ್ರು. ಅವ್ರನ್ನ ಎಲ್ಲ ಒಪಿನಿಯನ್ ತಗೊಂಡಿದ್ದೀನಿ. ನಾಳೆ ನಮ್ಮ CNL ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಇದನ್ನ ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅಂತ ಇವತ್ತು ಚೀಫ್ ಮಿನಿಸ್ಟರ್ ಕೂಡ ಇವತ್ತು ಲೆಟರ್ ಇದರ ಬಗ್ಗೆ ಅವರು ಕೂಡ ಇವತ್ತು PM ನ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾಳೆ ಅದಕ್ಕೆ ಮುಂದಕ್ಕೆ ನಾನು ಯಾವ ರೀತಿ ಮುಂದುವರಿಬೇಕು ಅಂತೇಳಿ ಅದಕ್ಕೆ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತೇನೆ. ಯಾಕಂದ್ರೆ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗೇನೋ ನೀರೇನೋ ಹೋಗ್ತಾ ಇದೆ. ಕಷ್ಟ ದಿನ ಬಂದಾಗ ಅದಕ್ಕೆ ಏನ್ ಮಾಡ್ಬೇಕು ಅಂತೇಳಿ ಅದು ರಾಜ್ಯದ ಹಿತ. ಯಾಕಂದ್ರೆ ನಡೆದಿದ್ದೀನಿ, ಕೇಸ್ ಹಾಕ್ಸ್ಕೊಂಡಿದ್ದೀವಿ, 106 ಕೇಸು ನಮ್ಮ ಮೇಲೆ BJPಯವರು ಹಾಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ದೀವಿ. ಈಗ ನಮ್ಮ ಮಂಡ್ಯದವ್ರಿಗೆ, ಇದು ಮೈಸೂರವ್ರಿಗೆ, ತುಮಕೂರವ್ರಿಗೆ, ಬೆಂಗಳೂರವ್ರಿಗೆ, ಎಲ್ಲರೂ ಕೂಡ ಚಾಮರಾಜನಗರ, ಎಲ್ಲರೂ ಕೂಡ ನಾವು ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ನಮ್ಮ ರೈತರ ಬದುಕು, ಇಂಡಸ್ಟ್ರೀಸ್ಗೂ ಅನುಕೂಲ ಆಗಬೇಕು, ಬೆಂಗಳೂರು ಕುಡಿಯೋ ನೀರಿಗೂ ಅನುಕೂಲ ಆಗಬೇಕು. ಇದಕ್ಕೆಲ್ಲ ನಾನು ಈಗಾಗಲೇ ನನ್ನ ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಅದಕ್ಕೆ ಏನೇನಾಗಬೇಕು ಅಂತೇಳಿ ಈಗೆಲ್ಲ ಬೇಕಾದಷ್ಟೆಲ್ಲ ಅಡ್ವೊಕೇಟ್ಸು ಎಲ್ಲ ಚರ್ಚೆ ಮಾಡಿದ್ದೀವಿ. ನಾನು, ನಮ್ಮ ಜಯಚಂದ್ರ ಎಲ್ಲ ನಮ್ಮ ಲೀಗಲ್ ಟೀಮ್ ಎಲ್ಲ ಹೋಗಿತ್ತು. ನಾವೆಲ್ಲ ಮಾತಾಡಿದ್ವಿ. ಸೊ ಸಂಕ್ರಾಂತಿಗೆ ನೀವು ಮಂತ್ರಿಗಳಾಗೋದು ಪಕ್ಕಾ. ನವೆಂಬರ್ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಇಲ್ಲ. ಬೆಳಗಾವಿ ಅಧಿವೇಶನದ ಬಳಿಕ ಧನುರ್ಮಾಸ ಬರುತ್ತೆ. ಧನುರ್ಮಾಸ ಮುಗಿದ ತಕ್ಷಣವೇ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ. ಸಂಕ್ರಾಂತಿಗೆ ಸಚಿವ ಸಂಪುಟ ಪುನರ್ರಚನೆಗೆ ಖರ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ದೆಹಲಿ ಹೈಕಮಾಂಡ್ ಮೂಲಗಳಿಂದ ಮಾಹಿತಿ ಬಂದಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೊಸ ವರ್ಷದವರೆಗೂ ಕಾಯಲೇಬೇಕು. ಬಹಳ ಆಸೆ ಇಟ್ಕೊಂಡು ಕೂತಿದ್ದಾರೆ ಬಹಳಷ್ಟು ಜನ ಶಾಸಕರು. ಮಿನಿಸ್ಟರ್ ಆಗಬೇಕು ಅನ್ನೋ ಶಾಸಕರೇ ಇಲ್ಲಿ ನೋಡಿ, ಹೊಸ ವರ್ಷಕ್ಕೆ ನಿಮ್ಮ ಲಕ್ ಖುಲಾಯಿಸುತ್ತೆ. ಯಾಕೆ, ಹೇಗೆ? ಸಚಿವ ಸ್ಥಾನದ ಆಕಾಂಕ್ಷಿಗಳೇ ಇನ್ನೆರಡೇ ತಿಂಗಳು ಕಾಯಬೇಕಷ್ಟೇ. ನೀವು ಸಂಕ್ರಾಂತಿಗೆ ನೀವು ಮಂತ್ರಿಗಳಾಗೋದು ಪಕ್ಕಾ. ನವೆಂಬರ್ ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಇಲ್ಲ. ಬೆಳಗಾವಿ ಅಧಿವೇಶನ ಇದೆ. ಅದಾದ ನಂತರ ಧನುರ್ಮಾಸ ಬರುತ್ತೆ. ಧನುರ್ಮಾಸ ಮುಗಿದ ತಕ್ಷಣವೇ ನಿಮ್ಮ ಅದೃಷ್ಟ ಬದಲಾಗೋದು ಪಕ್ಕಾ. ನೋಡಿ, ಈಗಾಗಲೇ ಬಹಳಷ್ಟು ಜನ ಆಸೆಗಣ್ಣಿನಿಂದ ಕಾಯ್ತಾ ಇದ್ರು ಶಾಸಕರು. ಅದರಲ್ಲೂ ಒಂದಿಷ್ಟು ಜನರ ಪಟ್ಟಿ ಹಿಡ್ಕೊಂಡೇ ಸಿದ್ದರಾಮಯ್ಯನವರು ಮೊನ್ನೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಹೋಗಿ ಭೇಟಿ ಮಾಡಿದ್ರಂತೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ನಿಮ್ಮ ಕೈಲಿದೆ, ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿ ಕಳಿಸಿದ್ರಂತೆ CM ಸಿದ್ದರಾಮಯ್ಯನವರಿಗೆ. ಸೊ ಅದಾದ ನಂತರ ಇವತ್ತು ಖರ್ಗೆ ಅವರನ್ನು ಕೂಡ CM ಸಿದ್ದರಾಮಯ್ಯನವರು ಹೋಗಿ ಭೇಟಿ ಮಾಡಿದ್ರು. ಸಂಪುಟ ಸರ್ಜರಿ ಮಾಡಬೇಕಾಗಿದೆ ಸರ್, ಬಹಳಷ್ಟು ಜನ ಲಾಬಿ ಮಾಡ್ತಾ ಇದ್ದಾರೆ ಅಥವಾ ಬಹಳಷ್ಟು ಜನ ಮನವಿ ಮಾಡ್ಕೊಳ್ತಾ ಇದ್ದಾರೆ. 2.5 ವರ್ಷ ಆಗ್ತಾ ಬಂತು, ನಮಗೂ ಕೂಡ ಅವಕಾಶವನ್ನ ಮಾಡಿಕೊಡಿ, ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಹಿರಿಯ ಶಾಸಕರು, ಯುವ ಶಾಸಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏನ್ ಮಾಡೋಣ ಅಂತ ಹೇಳಿ ಕೇಳಿದಾಗ ಒಪ್ಪಿಗೆ ಕೊಟ್ಟಿದ್ದಾರಂತೆ ಖರ್ಗೆ ಅವರು.
ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಕಾಂಗ್ರೆಸ್ನ ವಲಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದ್ವು. ಇವತ್ತು ನೋಡಿದರೆ ದೊಡ್ಡ ಬೆಳವಣಿಗೆ. DCM ಮತ್ತು CM ಇಬ್ಬರು ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮೊದಲಿಗೆ ಹೇಳಿ, ಏನು ಚರ್ಚೆ ಆಯಿತು ಖರ್ಗೆ ಅವರ ಮುಂದೆ? ಇಬ್ಬರು ನಾಯಕರು ಏನೇನು ಮಾತಾಡಿದ್ದಾರೆ? ರಾಮ್, ನಿನ್ನೆ ತಡರಾತ್ರಿ DCM DK ಶಿವಕುಮಾರ್ ಹಾಗೂ ಮಾಜಿ ಸಂಸದರಾದಂತಹ DK ಸುರೇಶ್ ಇಬ್ಬರು ಕೂಡ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸುಮಾರು 45 ನಿಮಿಷಗಳ ಕಾಲ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಬಂದಿದ್ದರು. ರಾಜ್ಯ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಬಂದಿದ್ದರು. 2023ರಲ್ಲಿ ನಮಗೆ ಕೊಟ್ಟಂತಹ ಮಾತಿನಂತೆ ಈಗ ಅಧಿಕಾರವನ್ನು ಕೊಡಿಸುವಂಥ ಒಂದು ಕೆಲಸ ನಿಮ್ಮಿಂದ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು DK ಬ್ರದರ್ಸ್ ಇಬ್ಬರು ಕೂಡ ಮಾಡಿ ಬಂದಿದ್ದರು ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯವರು ಏನು ಭಾಳಷ್ಟು ಫೋರ್ಸಲ್ಲಿ ಆದಷ್ಟು ಶೀಘ್ರವಾಗಿ ಅಂದರೆ ಅಧಿವೇಶನ ಆರಂಭ ಆಗೋದಕ್ಕೂ ಮೊದಲೇ ಸಂಪುಟ ಪುನರಚನೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಏನು ಮಾಡ್ತಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪ ಮತ್ತು ಅಸಮಾಧಾನವನ್ನು DK ಶಿವಕುಮಾರ್ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಸಂಪುಟ ಪುನರಚನೆ ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾನು ನಾಯಕತ್ವ ಬದಲಾವಣೆ ಮಾಡಿ ಅನ್ನುವಂಥದ್ದನ್ನು ಪ್ರಬಲವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಹೀಗಾಗಿ ಸಂಪುಟ ಪುನರಚನೆ ಈಗ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತಂದರು. ಒಂದು ಕಡೆ ಒಂದು ವೇಳೆ ಈಗ ಸಂಪುಟ ಪುನರಚನೆ ಮಾಡಿದ್ದೆ ಆದರೆ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ಸದನದ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಯಾರಿಗೆಲ್ಲ ಅವಕಾಶಗಳು ಸಿಗೋದಿಲ್ವೋ, ಯಾರಿಗೆ ಸಂಪುಟದಲ್ಲಿ ಕೋಕ್ ಕೊಡ್ತಾರೋ ಅಂಥವರೆಲ್ಲ ಒಗ್ಗಟ್ಟಾಗಿ ಪ್ರತ್ಯೇಕವಾದಂತಹ ಸಭೆಗಳನ್ನು ಮಾಡ್ಬೋದು. ಅದು ಒಂದು ಕಡೆ ಸರ್ಕಾರಕ್ಕೂ ಥ್ರೆಟ್ಟು, ಮತ್ತೊಂದು ಕಡೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ. ಇದು BJP ಮತ್ತು JDSಗೆ ಅಧಿವೇಶನದ ಒಳಗಡೆ ಮತ್ತು ಹೊರಗಡೆ ಪ್ರಬಲ ಅಸ್ತ್ರವಾಗುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಂಪುಟ ಪುನರಚನೆಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದರು. ಅದ್ರ ಜೊತೆಗೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದರು. ಅದಾದ ಬಳಿಕ ಇವತ್ತು ಸಂಜೆ 6:00 ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿರುವಂಥದ್ದು. ಭೇಟಿ ಮಾಡಿದಾಗ ಸಹಜವಾಗಿ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ ಮೊನ್ನೆ ರಾಹುಲ್ ಗಾಂಧಿ ಅವರು ಏನು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ರು. ಆ ಸಲಹೆಯಂತೆ ಸಿದ್ದರಾಮಯ್ಯವರು ಇವತ್ತು ನಾಯಕತ್ವ ವಿಚಾರ ಆಗಿರ್ಬೋದು, ಅದೇ ರೀತಿ ಸಂಪುಟ ಪುನರಚನೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆ ಆಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಾ ಇದೆ. ಈಗ ಸಿಗ್ತಿರುವಂಥ ಒಂದು ಮಾಹಿತಿಯ ಪ್ರಕಾರ ಬಹುತೇಕ ಈ ತಿಂಗಳು ಅಂದರೆ ನವೆಂಬರ್ ತಿಂಗಳು, ಡಿಸೆಂಬರ್ 2 ತಿಂಗಳಲ್ಲೂ ಕೂಡ ಸಂಪುಟ ಪುನರಚನೆ ಮಾಡೋದಿಲ್ಲ. ಸಂಪುಟ ಪುನರಚನೆ ಮಾಡಿ ನಾವು ವಿಪಕ್ಷಗಳಿಗೆ ಅಸ್ತ್ರ ಕೊಡೋದಕ್ಕಿಂತಲೂ ಕೂಡ ಇನ್ನೂ 2-3 ತಿಂಗಳು ವೇಟ್ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಬಹುತೇಕ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಹನುಮಂತರ ಆಂಜನೇಯನ ಬಾಲದಂತೆ ದೊಡ್ಡ ಮಟ್ಟದ ಒಂದು ಆಕಾಂಕ್ಷಿಗಳ ಪಟ್ಟಿ ಇತ್ತು, ಅವರೆಲ್ಲರೂ ಕೂಡ ನವೆಂಬರ್ ತಿಂಗಳು ಕಾಯಬೇಕು, ಡಿಸೆಂಬರ್ ತಿಂಗಳು ಕಾಯಬೇಕು. ಜನವರಿ ತಿಂಗಳಲ್ಲಿ ಆಕಾಂಕ್ಷಿಗಳಿಗೆ ಕೆಲವರಿಗೆ ಶುಭ ಸುದ್ದಿ ಸಿಗಲಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಿದೆ. ಆಗ ನಾಯಕತ್ವ ಬದಲಾವಣೆ ಜೊತೆಗೆ ಅವರಿಗೆ ಲಕ್ ಹೊಡೆಯಿತು, ಇಲ್ಲವೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಸಂಪುಟ ಪುನರಚನೆ ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಇಲ್ಲಿ ಇಬ್ಬರು ಕೂಡ ದೆಹಲಿಗೆ ಹೋಗಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಬ್ಬರು DK ಶಿವಕುಮಾರ್ ಸದ್ಯಕ್ಕೆ ಸಂಪುಟ ಪುನರಚನೆಗೆ ಬ್ರೇಕ್ ಹಾಕ್ಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಇದು ಜನವರಿ ಫೆಬ್ರವರಿಗೂ ಕೂಡ ಹೋಗುವಂತೆ ನೋಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸ್ಥಾನವನ್ನು ಅಂದರೆ ಇದೇ ತಿಂಗಳ 20ನೇ ತಾರೀಕಿಗೆ 21ನೇ ತಾರೀಕಿಗೆ ಅವರು 2.5 ವರ್ಷ ಆಗಿ ಕಂಪ್ಲೀಟ್ ಆಗ್ತಿದೆ. ಈ ಅವಧಿಯನ್ನು ಇನ್ನೂ 2 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಸಕ್ಸಸ್ ಆಗಿದ್ದಾರೆ. ಎಲ್ಲವೂ ಕೂಡ ಸಂಕ್ರಾಂತಿಗೆ ಯಾರಿಗೆ ಕ್ರಾಂತಿ ಆಗುತ್ತೆ, ಯಾರಿಗೆ ಮಕರ ಸಂಕ್ರಾಂತಿ ಶುಭ ತರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ರಾಮ್, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.